ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ದಶ ದಿಕ್ಕುಗಳಲ್ಲೂ ಕೂಡ ಮಳೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಮಲೆನಾಡಿನಲ್ಲಿ ಸರಣಿ ಅನಾಹುತಗಳಾಗಿದೆ. ಕಳಸಾ ತಾಲೂಕಿನ ಮಕ್ಕಿಮನೆ, ನಡ್ಲುಮನೆ ಗ್ರಾಮಗಳಲ್ಲಿ ಪ್ರವಾಹ ಬಂದ್ಬಿಟ್ಟಿದೆ. ಭದ್ರಾ ನದಿ ಪ್ರವಾಹದಿಂದ ತೋಟ ಗದ್ದೆಗಳೆಲ್ಲ ಜಲಾವೃತವಾಗಿದೆ. ಮಕ್ಕಿಮನೆಯಲ್ಲಿ ಅರ್ಧ ಎಕರೆ ಅಡಿಕೆ ತೋಟನೇ ಕೊಚ್ಚೋಗಿದೆಯಂತೆ. ನಮ್ಮ ಜಮೀನು ಇಂಥ ಕಡೆ ಇತ್ತು ಅಂತ ಅವರಿಗೆ ಗುರುತಿಸೋದಕ್ಕೂ ಆಗಲ್ವಂತೆ, ಹಾಗಿದೆಯಂತೆ ಪರಿಸ್ಥಿತಿ. ಇನ್ನು ನಡ್ಲು ಮನೆಯಲ್ಲಿ ಮಣ್ಣು ಕುಸಿದು ಅರ್ಧ ಎಕರೆ ಅಡಿಕೆ ಗಿಡ ನಾಶವಾಗಿದೆ ಅಂತಕ್ಕಂಥದ್ದು. ಮಕ್ಕಿಮನೆ, ನಡ್ಲು ಮನೆ ಇವೆಲ್ಲ ಗ್ರಾಮಗಳು, ಸಣ್ಣ ಸಣ್ಣ ಗ್ರಾಮಗಳು. ಇಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಭದ್ರಾ ನದಿ ಉಕ್ಕಿ ಹರಿದು ಅಪಾಯದ ಮಟ್ಟ ಮೀರಿದೆ. ಹಾಗಾಗಿಯೇ ನಿಮಗೆ ಹೊರನಾಡು ಕಳಸ ಸಂಪರ್ಕ ಕಲ್ಪಿಸುವ ಸೇತುವೆ ಏನಿದೆ ಅದು ಕೂಡ ಸೇತುವೆ ಮೇಲೆ ನೀರು ಹರಿತಾ ಇರೋದ್ರಿಂದ ಬಿಡ್ತಾ ಇಲ್ಲ. ಸುಮಾರು ಕಡೆ ರೋಡ್ ಬ್ಲಾಕ್ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆ ಭದ್ರಾ ನದಿಯ ಪ್ರವಾಹದಿಂದಾಗಿ ತೋಟ ಗದ್ದೆಗಳು ಜಲಾವೃತವಾಗಿರ್ತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆಯಂತೆ. ಪರಿಸ್ಥಿತಿ ತುಂಬ ಕಷ್ಟ ಇದೆ ಅಲ್ಲೆಲ್ಲ. ಆಮೇಲೆ ಮಳೆ ನಿಲ್ಲುತ್ತೆ, ನೆರೆ ತಗ್ಗುತ್ತೆ ಅಂತಲೂ ಆಸೆ ವಿಶ್ವಾಸ ಇಟ್ಕೊಳ್ಳೋ ಹಂಗಿಲ್ಲ. ಯಾಕೆಂದರೆ ಮಳೆ ಇನ್ನೂ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ.